ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ರಾಜ್ಯದ ಮೊದಲ ಪಟ್ಟಿ ಸಿದ್ಧಗೊಂಡಿದೆ. ಬಿಎಸ್ವೈ ಕೊಟ್ಟಿರುವಂತಹ ಪಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕೃತ ಮುದ್ರೆಯನ್ನ ಒತ್ತಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿ ಲೋಕಸಭಾ ಚುನಾವಣೆಗೆ 90 ಅಭ್ಯರ್ಥಿಗಳ ಎರಡನೇ ಪಟ್ಟಿಯನ್ನ ಸಿದ್ಧಪಡಿಸಿದ್ದು ಯಾವಾಗ ಬೇಕಿದ್ರೂ ಬಿಡುಗಡೆ ಆಗೋ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಮ್ಮುಖದಲ್ಲಿ ಈ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಲಾಗಿದೆ. 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮಕ್ಷಮವೂ ಚರ್ಚೆ ಆಗಿದೆ. ಆದರೆ ಅಂತಿಮವಾಗಿ ಕೆಲವು ಹೆಸರುಗಳನ್ನು ತೀರ್ಮಾನ ಮಾಡುವಂಥದ್ದು ಪ್ರಧಾನಿಯವರು ಅಮಿತ್ ಶಾ ಅವರು ಸೇರಿ ಮಾಡ್ತಾರೆ. ವಿಜಯಣ್ಣ ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ರಾತ್ರಿ ಒಳಗೆ ಎಲ್ಲವೂ ಸ್ಪಷ್ಟ ಚಿತ್ರ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ ಪ್ರಯತ್ನ ನಡೆದಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಬಿಹಾರ, ಹಿಮಾಚಲ್ ಪ್ರದೇಶ ಮತ್ತು ತೆಲಂಗಾಣದ ಲೋಕಸಭಾ ಸ್ಥಾನಗಳ ಬಗ್ಗೆ ಚರ್ಚೆ ನಡೆದಿದೆ. ಬಿಹಾರ, ತಮಿಳುನಾಡು ಮತ್ತು ಒಡಿಶಾದ ಮೈತ್ರಿ ಹಿನ್ನೆಲೆಯಲ್ಲಿ ಅಲ್ಲಿನ ಅಭ್ಯರ್ಥಿಗಳ ಪಟ್ಟಿಯನ್ನ ಅಂತಿಮಗೊಳಿಸೋದು ತಡವಾಗಲಿದೆ. ಗುಜರಾತ್ನ 11 ಸ್ಥಾನಗಳಲ್ಲಿ ಈಗಾಗಲೇ 7 ಸ್ಥಾನಗಳಿಗೆ ಹೆಸರುಗಳನ್ನು ನಿರ್ಧರಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ಉಳಿದ 5 ಸ್ಥಾನಗಳ ಪೈಕಿ 4ರಲ್ಲಿ ಒಮ್ಮತ ಮೂಡಿದೆ. ಮಹಾರಾಷ್ಟ್ರದಲ್ಲಿ 25, ತೆಲಂಗಾಣದಲ್ಲಿ 8 ಮತ್ತು ಕರ್ನಾಟಕದ ಎಲ್ಲ 28 ಸ್ಥಾನಗಳಿಗೆ ಚರ್ಚೆಗಳು ನಡೆದಿವೆ. ಕರ್ನಾಟಕದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಎರಡೂ ಪಕ್ಷಗಳ ಮಾತುಕತೆ ಅಂತಿಮ ಹಂತಕ್ಕೆ ಬಂದಿದೆ. ಮಾನ್ಯ ಪ್ರಧಾನಮಂತ್ರಿಜಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಸಭೆ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಯಾವುದು ಅಂತಿಮ ಆಗ್ತದೆ ಅಂತಕ್ಕಂಥದ್ದು ನಾಳೆ ನಾಡಿದಷ್ಟು ಗೊತ್ತಾಗ್ತದೆ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ. ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಕಡೆ ನಂಗೆ ಟಿಕೆಟ್ ಫಿಕ್ಸ್ ಅಂತ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಆತ್ಮವಿಶ್ವಾಸದ ಮಾತಾಡ್ತಿದ್ದಾರೆ. ಟಿಕೆಟ್ ವಿಚಾರ ಯಾವಾಗ ಆಗ್ತದೋ ಏನಾಗ್ತದೋ ಗೊತ್ತಿಲ್ಲ. ಇವತ್ತು ಅಥವಾ ನಾಳೆ ಆಗ್ತದ. ನಾನು ಬಿಟ್ಟರೆ ಇಲ್ಲಿ ಯಾರಿಗೂ ಟಿಕೆಟ್ ನಾನು ಕೊಡೋದಿಲ್ಲ. ಪಕ್ಷದವರು ನನಗೆ ಭಾಳ ಸ್ಪಷ್ಟವಾಗಿ ಹೇಳ್ಯಾರ, ನೀನೇನೂ ಚಿಂತೆ ಮಾಡಬೇಡ, ಅದು ಏನಕ್ಕಾಗಲ್ಲಕ್ಕ ಜನ ನಿನ್ನ ಸತ್ರ ನಿನ್ನ ಹಣಕ್ಕೆ ಊಟ ಹಾಕಲಿ ಅನ್ನೋ ಮಾತು ಕೂಡ ಹೇಳ್ಯಾರ. ಇಷ್ಟು ಸ್ಪಷ್ಟವಾಗಿ ಹೇಳ್ಯಾರ. ಮೋದಿ ನೇತೃತ್ವದ ಸಭೆಯಲ್ಲಿ ವಿವಾದ, ಗೊಂದಲವಿಲ್ಲದ ಕ್ಷೇತ್ರಗಳ ಅಭ್ಯರ್ಥಿಗಳು ಅಂತಿಮಗೊಂಡಂತಿದೆ. ವಿವಾದಿತ ಹಾಗೂ ತೀವ್ರ ಪೈಪೋಟಿ ಇರುವ ಕೆಲ ಕ್ಷೇತ್ರಗಳಿಗಷ್ಟೇ ಅಭ್ಯರ್ಥಿಗಳ ಆಯ್ಕೆ ಬಾಕಿ ಇದೆ. ಹೀಗಾಗಿ ಮೊದಲ ಪಟ್ಟಿ ಬಗ್ಗೆ ಕುತೂಹಲ ಮೂಡಿದೆ. ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆಗೆ ಸಮುದ್ರ ಮಂಥನ ಶುರುವಾಗಿದೆ. ಪಟ್ಟಿ ಬಿಡುಗಡೆಗೂ ಮುನ್ನವೇ ಬಂಡಾಯ ಸ್ಫೋಟಗೊಂಡಿದ್ದು, ಇದನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆಳಿಸ್ತಾ ಇದೆ. ಆ ಕುರಿತ ರಿಪೋರ್ಟ್ ಇದೆ. ಎರಡು 2024ರ ಮಹಾಭಾರತ ಮಹಾ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಬೇಕಿದ್ರೂ ಕುರುಕ್ಷೇತ್ರಕ್ಕೆ ರಣಕಹಳೆ ಊದುವ ಸಾಧ್ಯತೆ ಇದೆ. ಇನ್ನು ಈ ತಿಂಗಳ ಮಧ್ಯಂತರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕ ಯಾತ್ರೆ ಆರಂಭಿಸಲಿದ್ದು, ಟಿಕೆಟ್ ಹಂಚಿಕೆಗಾಗಿ 3 ಪಕ್ಷಗಳಿಂದಲೂ ಸಮುದ್ರ ಮಂಥನ ಶುರುವಾಗಿದೆ. ಕೇಸರಿ ಪಡೆಯು ಗೆಲ್ಲುವ ಕುದುರೆಗಳಿಗಾಗಿ ಹಗಲು ರಾತ್ರಿ ಭಾರೀ ಕಸರತ್ತು ನಡೆಸಿದ್ದು, ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಎರಡನೇ ಪಟ್ಟಿಯಲ್ಲಿ ರಾಜ್ಯದ 18ರಿಂದ 20 ಹೆಸರುಗಳು ಪ್ರಕಟವಾಗುವ ಸಾಧ್ಯತೆ ಇದೆ. ಆದರೆ ಈ ಬಾರಿ ರಾಜ್ಯದ ಅರ್ಧಕ್ಕರ್ಧ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋದು ಡೌಟ್ ಅನ್ನಲಾಗ್ತಿದೆ. 28 ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಅಂತಿಮ ತೀರ್ಮಾನಗಳು ಇವತ್ತು ನಾಳೆಯಲ್ಲಿ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ. ಇದುವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ. ಆದಷ್ಟು ಬೇಗ ಇವತ್ತು ನಾಳೆಯಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ. ಇನ್ನು ಈ ಬಾರಿ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದ್ದು, ಯಾರು ಆ ಹೊಸ ಮುಖಗಳು ಎಂದು ನೋಡೋದಾದ್ರೆ ಮೈಸೂರು ಕೊಡಗಿನಿಂದ ರಾಜವಂಶಸ್ಥ ಯದುವೀರ್ ಒಡೆಯರ್ಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದ್ದು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಹಾಲಿ ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಚಾನ್ಸ್ ಸಿಗಬಹುದು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ
ಬೆಂಗಳೂರು ಉತ್ತರಕ್ಕೆ ಬರೋ ಸಾಧ್ಯತೆ ಇದ್ದು ಬಿ ಶ್ರೀರಾಮುಲುಗೆ ಬಳ್ಳಾರಿ ಟಿಕೆಟ್ ಫಿಕ್ಸ್ ಎನ್ನಲಾಗ್ತಿದೆ. ಉಳಿದಂತೆ ತುಮಕೂರಿಗೆ ವಿ ಸೋಮಣ್ಣ ಬಂದ್ರೆ ಹಾವೇರಿಯಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಮಾಡಲಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದಿಂದ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಹಾಗೂ ದಕ್ಷಿಣ ಕನ್ನಡದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ಗೆ ಟಿಕೆಟ್ ಎನ್ನಲಾಗ್ತಿದೆ. ಮೈಸೂರು ಕ್ಷೇತ್ರದಿಂದ ಟಿಕೆಟ್ ಮಿಸ್ ಆಗ್ತಿದ್ದಂತೆ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಸ್ವಪಕ್ಷೀಯರ ವಿರುದ್ಧ ಕೆಂಡ ಕಾರಿದ್ರು. ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ ಗಂಡು ನಾನೊಬ್ಬನೇ ಅಂತ ಕೇಕೆ ಹಾಕಿದ್ರು. ಮೈಸೂರು ಭಾಗದಲ್ಲಿ ನಾನು ಕೊಟ್ಕೊಂಡು ಹೇಳಿ ಬಯಸ್ತೇನೆ, ಸಿದ್ದರಾಮಯ್ಯ ಅವ್ರ ವಿರುದ್ಧ ಯಾರಾದರೂ ಒಬ್ಬ ತೊಡೆ ತಟ್ಟಿದ್ರೆ, ಯಾರಾದ್ರೂ ಒಬ್ಬ ಹೇಳಿಕೆ ಕೊಟ್ಟಿದ್ರೆ, ಅದು ಒಂದೇ ಪ್ರತಾಪ್ ಸಿಂಹ ಹಳೆ ಮೈಸೂರು ಭಾಗದಲ್ಲಿ ಯಾರ ಕೈಲಿ ದಮ್ಮು ಇಲ್ಲ ತಿಳ್ಕೊಳ್ಳಿ. ಒಂದು ಹೇಳಿಕೆ ಕೊಡಿಸ್ಬಿಡಿ, ನೋಡೋಣ ಸಿದ್ದರಾಮಯ್ಯ ಅವ್ರ ವಿರುದ್ಧ ಒಂದು ಹೇಳಿಕೆ ಕೊಡಿಸ್ಬಿಡಿ. ಯಾರಾದ್ರೂ ಒಬ್ಬ ಈ ಭಾಗದಲ್ಲಿ ಇರುವಂಥ ಲೀಡ್ಗಳ ಹತ್ರ ತೊಡೆ ನಡುಗುತ್ತೆ. ಆದ್ರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಖುದ್ದು ಪ್ರತಾಪ್ ಸಿಂಹ ಅಸಮಾಧಾನ ತಣಿಸಲು ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಖಾಡಕ್ಕಿಳಿದಿದ್ದು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮುಖಾಮುಖಿ ಸಭೆ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನವೇ ಬಂಡಾಯದ ಬಾವುಟ ಹಾರ್ತಾ ಇದ್ದು ಬಂಡಾಯದ ಬೆಂಕಿ ತಣಿಸಲು ಹೈಕಮಾಂಡ್ ಅದ್ಯಾವ ಅಸ್ತ್ರ ಹೂಡುತ್ತೆ ನೋಡಬೇಕಿದೆ.